ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 68, 68ನೇ ಅಧ್ಯಾಯ. ಕೀರ್ತನೆ 68 ಇದನ್ನು ನಾವು ನೋಡುವಾಗ ಇದು ದಾವೀದನ ಕೀರ್ತನೆ ಅಂತ ನಾವು ನೋಡ್ತೇವೆ. ಅದರಲ್ಲಿ ಇದು ಮೆಸ್ಸಿಯನ ಕೀರ್ತನೆ ಅಥವಾ ಕ್ರಿಸ್ತನ ಕುರಿತಾದಂಥ ಒಂದು ಪ್ರವಾದನೆಯ ಕೀರ್ತನೆಯಾಗಿದೆ. ಮತ್ತು ಈ ಕೀರ್ತನೆ ವಿಶೇಷವಾದಂಥ ಒಂದು ಕೀರ್ತನೆ. ಯಾಕಂತೇಳಿದರೆ ನ್ಯಾಯಸ್ಥಾಪಕ 5ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ, ಹಬಕ್ಕೂಕ್ 3ನೇ ಅಧ್ಯಾಯ, ಈ 3 ಪುಸ್ತಕಗಳಲ್ಲಿರುವಂಥ 3 ಅಧ್ಯಾಯಗಳು ಕೀರ್ತನೆ 68ನೇ ಅಧ್ಯಾಯಕ್ಕೆ ಸಂಬಂಧವಿದೆ, ಹೋಲುವಂಥದ್ದು ಆಗಿದೆ. ಆದ ಕಾರಣ ಇದು ಮಹತ್ವಪೂರ್ಣವಾದಂಥ ಒಂದು ಕೀರ್ತನೆಯಾಗಿದೆ. ಸರಿ, ಒಂದೊಂದಾಗಿ ನಾವು ಬೇಗ ನೋಡಿಕೊಳ್ಬೇಕು. ಯಾಕಂದರೆ ಈ ಕೀರ್ತನೆಯಲ್ಲಿ ಸುಮಾರು 35 ವಚನಗಳಿರೋದರಿಂದ ನಾವು ನೋಡಿಕೊಳ್ಳೋಣ. ಇದರಲ್ಲಿ ಹೆಚ್ಚಾಗಿ ಕೇಂದ್ರಿತವಾದಂಥ ವ್ಯಕ್ತಿ ದೇವರು. ಸರಿ, ದೇವರು ಮಾಡಿದಂಥ ಕಾರ್ಯಗಳು ಏನಿವೆ ಇದರಲ್ಲಿ ಎಂಬುದಾಗಿ ಒಂದೊಂದಾಗಿ ನಾವು ನೋಡುವಾಗ ದೇವರ ಕೃತ್ಯಗಳು ಬಹಳ ಇದೆ. ಮೊದಲನೇ ವಚನ, ದೇವರು ಎದ್ದು ಹೊರಡುವಾಗ ಆತನ ವೈರಿಗಳು ಚೆದರಿ ಹೋಗುವರು. ಹಾಗಾದರೆ ದೇವರ ಎದ್ದೇಳುವಿಕೆ ಬಗ್ಗೆ ನಾವು ನೋಡ್ತೇವೆ. ಆತನ ಹಗೆಗಾರರು ಓಡಿ ಹೋಗುವರು. ಹಾಗಾದರೆ ದೇವರಿಗೂ ಹಗೆಗಾರರಿದ್ದಾರೆ, ದೇವರಿಗೂ ವೈರಿಗಳಿದ್ದಾರೆ. ಮತ್ತು 2ನೇ ವಚನದಲ್ಲಿ ಆತನಿಂದ ಅವರು ಹಾರಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ದೇವರ ಎದುರಿನಲ್ಲಿ. 3ನೇ ವಚನ, ನೀತಿವಂತರಾದರು ದೇವರ ಸನ್ನಿಧಿ ಬಗ್ಗೆ ಇಲ್ಲಿ ನೋಡ್ತೀವಿ. ದೇವರು ಹೇಳೋದ್ರ ಬಗ್ಗೆ, ದೇವರ ವೈರಿಗಳ ಬಗ್ಗೆ, ದೇವರ ಸನ್ನಿಧಿಯಲ್ಲಿ ಹರ್ಷಿಸುವರು. ಕೀರ್ತನೆಗಾರನು ಅದು ಅನಾಮಧೇಯ ಕೀರ್ತನೆಗಾರನೇ ಆಗಿರ್ಬೋದು ಅಥವಾ ದಾವೀದನ ಕೀರ್ತನೆಯೇ ಆಗಿರ್ಬೋದು. ಅದರಲ್ಲಿ ದೇವಜನರು ಸಂತೋಷ ಪಡೋದರ ಬಗ್ಗೆ ಬಹಳಷ್ಟು ವಿಷಯಗಳು ಕೀರ್ತನೆಯಲ್ಲಿ ನಾನು ನೋಡ್ತಾ ಇದ್ದೀನಿ. ಮೊದಲು ನಾನು ಇದನ್ನು ನೋಡಿರಲಿಲ್ಲ, ಆದರೆ ಈಗ ಇದನ್ನು ನೋಡ್ತಾ ಇದ್ದೇನೆ. ಹಾಗಾದರೆ ದೇವಜನರು ಯಾವಾಗಲೂ ಸಂತೋಷವಾಗಿ ಇರಬೇಕು. ಸಮಸ್ಯೆಗಳಿರ್ಬೋದು, ಚಿಂತೆ ಇರ್ಬೋದು, ಹೋರಾಟಗಳಿರ್ಬೋದು, ಅಸ್ವಸ್ಥತೆ ಇರಬಹುದು, ಅನಾನುಕೂಲತೆಗಳು ಸನ್ನಿವೇಶದಲ್ಲಿ, ಮನೆಯಲ್ಲಿ, ಮನಸ್ಸಿನಲ್ಲಿ ಇರಬಹುದು. ಆದರೂ ಕೂಡ ದೇವರ ಒಂದು ಕರೆ, ದೇವರ ಒಂದು ಆಶೆ, ದೇವರ ಒಂದು ಬಯಕೆ ಏನಂದರೆ ದೇವಜನರು ದೇವರ ಸನ್ನಿಧಿಯಲ್ಲಿ ಸಂತೋಷವಾಗಿರಬೇಕು. ನೀತಿವಂತರಾದರೂ 3ನೇ ವಚನದಲ್ಲಿ 3 ವಿಷಯಗಳಿದೆ. ನೀತಿವಂತರಾದರೂ 1, ನೀತಿವಂತರು ಹರ್ಷಿಸುವರು. 2ನೇದು, ನೀತಿವಂತರು ಉಲ್ಲಾಸಿಸುವರು. 3ನೇದು, ನೀತಿವಂತರು ಆನಂದ ಧ್ವನಿ ಮಾಡುವರು. ವಾವ್! 3ನೇ ವಚನದಲ್ಲಿ 3 ನೀತಿವಂತರ ಗುರುತುಗಳನ್ನು ನಾವು ನೋಡ್ತೇವೆ. 3 marks ಆಫ್ ಎ ರೈಚಿಯಸ್ ಪರ್ಸನ್. ಏನಂತೆ ಅದು ಹರ್ಷಿಸ್ತಾರೆ, ಉಲ್ಲಾಸಿಸ್ತಾರೆ, ಆನಂದ ಧ್ವನಿ ಮಾಡ್ತಾರೆ. ಆಶ್ಚರ್ಯ. 4ನೇ ವಚನ, ದೇವರಿಗೆ ಗಾಯನ ಮಾಡ್ರಿ, ಆತನ ನಾಮಧೇಯ ಯಾಹೂ. ವಾವ್! ಈ ಹೆಸರನ್ನು
ಭಯಭಕ್ತಿಯಿಂದ ಉಚ್ಚರಿಸ್ತಾರೆ, ಕೆಲವರು ಉಚ್ಚರಿಸೋದೇ ಇಲ್ಲ. ಯಹೂದಿಗಳು ಪ್ರತ್ಯೇಕವಾಗಿ. ಯಾಕಂತೇಳಿದರೆ ಆತನು ಇರುವಾತನೇ ಆಗಿದ್ದಾನೆ. ಆತನಿಗೆ ಒಂದು ಗೌರವ ಕೊಡುವಂಥ ರೀತಿಯಲ್ಲಿ ಆತನ ನಾಮವನ್ನು ಉಚ್ಚರಿಸದೆ ಹೋಗುವಂಥದ್ದು. ಆತನ ಸನ್ನಿಧಿಯಲ್ಲಿ ಉಲ್ಲಾಸಿಸಿರಿ. ಮತ್ತೆ ನೋಡ್ರಿ ಅದನ್ನೇ, ಈಗಾಗಲೇ ಉಲ್ಲಾಸಿಸುವರು ಅಂತ ಹೇಳಿಬಿಟ್ಟು ಉಲ್ಲಾಸಿಸಿರಿ ಎಂಬುದಾಗಿ ಮುಂದಿನ ವಚನದಲ್ಲಿ. ದೇವರ ಬಗ್ಗೆ 5ನೇ ವಚನ, ಆತನು ಸಹಾಯಕನು. ದೇವರ ಬಗ್ಗೆ 6ನೇ ವಚನದಲ್ಲಿ ಆತನು ಸಂಸಾರಿಗಳನ್ನಾಗಿ ಮಾಡ್ತಾನೆ. ದೇವರ ಬಗ್ಗೆ 6ನೇ ವಚನ 68:6, ಸೆರೆಯಲ್ಲಿರುವಂಥವರನ್ನು ಬಿಡಿಸ್ತಾನೆ, ಸುಖಾವಸ್ಥೆಗೆ ತರುವಂಥವನಾಗಿದ್ದಾನೆ ದೇವರು. 7ನೇ ವಚನದಲ್ಲಿ ದೇವರ ಪ್ರಜೆಯ ಬಗ್ಗೆ, ಯಾಕಂದರೆ ದೇವರ ಪ್ರಜೆಯ ಮುಂದೆ ದೇವರು ಹೋಗುವಾತನಾಗಿದ್ದಾನೆ ಎಂಬುದಾಗಿ. 8ನೇ ವಚನದಲ್ಲಿ ದೇವರ ಪ್ರತ್ಯಕ್ಷತೆಯ ಬಗ್ಗೆ ಇದೆ. ಮತ್ತು ಅದೇ 8ನೇ ವಚನದ 2ನೇ ಭಾಗದಲ್ಲಿ ಇಸ್ರಾಯೇಲರ ದೇವನಾದ ದೇವರು, ದೇವರ ಬಗ್ಗೆ ಬಹಳಷ್ಟು ವಿಷಯಗಳು, ದೇವರನ್ನು ಕೇಂದ್ರಿತವಾದಂಥ, ತನ್ನ ಸಮಸ್ಯೆಯನ್ನು ಹೇಳ್ತಾ ಇಲ್ಲ, ಆದರೆ ದೇವರನ್ನು ಬಹಳಷ್ಟು ಫೋಕಸ್ ಮಾಡ್ತಾ ಇರುವಂಥ ಒಂದು ಕೀರ್ತನೆ. ಹಾಗಾದರೆ ಇಸ್ರಾಯೇಲರ ದೇವರು ಎಂಬುದಾಗಿ ಹೇಳಿಬಿಟ್ಟು 9ನೇ ವಚನದಲ್ಲಿ ದೇವರ ಬಗ್ಗೆ ನೋಡುವಾಗ ದೇವರು ಮಳೆ ಸುರಿಸುವಂಥವನು. ಅದೇ 9ನೇ ವಚನ 68ನೇ ಕೀರ್ತನೆ, Psalm 68:9, ಅದರಲ್ಲಿ ದೇವರು ಶಾಂತಿಪಡಿಸುವಂಥ ವ್ಯಕ್ತಿಯಾಗಿದ್ದಾನೆ. ಮತ್ತು ಆತನ ಪ್ರಜಾಮಂಡಲಿಯಲ್ಲಿ ವಾಸಿಸಿ ದೇವರು ಮಾಡುವಂಥ ಕಾರ್ಯದ ಬಗ್ಗೆ, ದೇವರೇ ನೀನು ದಯಾಪರನಾಗಿ ದರಿದ್ರರಿಗೆ ಬೇಕಾದದ್ದೆಲ್ಲವನ್ನು ಸವರಿಸಿ ಕೊಟ್ಟಿದ್ದಿ. ಅಂದರೆ ಪೋಷಣೆ ಮಾಡುವಂಥವನು ದೇವರು. 11ನೇ ವಚನ, ದೇವರು ನುಡಿಯುವವನು. ಅಂದರೆ ದೇವರು ಮಾತನಾಡುವಾತ. ಸುಮಾರು ದೇವರು ಮಾತಾಡಿದನಂತ ಹೇಳ್ಬಿಟ್ಟು ಮೋಶೆಯ ಪಂಚಗ್ರಂಥಗಳಲ್ಲಿನೇ ಸುಮಾರು 360 ಬಾರಿ ಬರುವಂಥ ಮಾತುಗಳು. ಗಾಡ್ ಸ್ಪೋಕ್, ದೇವರು ಮಾತಾಡಿದನು ಎಂಬಂಥ ಮಾತು ಮಲಾಕಿಯಲ್ಲಿನೇ 24 ಸಾರಿ ಬರ್ತದೆ. ಮತ್ತು ಪ್ರವಾದನೆ ಗ್ರಂಥಗಳು, ಚರಿತ್ರೆಯ ಪುಸ್ತಕಗಳಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ಸಾರಿ. ಹಾಗಾದರೆ ಒಟ್ಟು 2000ಕ್ಕಿಂತಲೂ ಹೆಚ್ಚು ಬಾರಿ ದೇವರು ಮಾತಾಡಿದನು ಎಂಬಂಥ ಮಾತು ಬರುವಂಥದ್ದನ್ನು ಗಮನಿಸಬಹುದು. ಕರ್ತನು ನುಡಿದನು, ದೇವರು ಮಾತನಾಡುವ ದೇವರು ಎಂಬುದಾಗಿ ಕೀರ್ತನೆ 68 ನಾವು ನೋಡ್ತಿದ್ದೇವೆ. ಮತ್ತು ದೇವರು ತನ್ನ ನಿವಾಸಾರ್ಥಕವಾಗಿ ಆರಿಸಿಕೊಂಡಿರುವ ಪರ್ವತದ ಬಗ್ಗೆ, ದೇವರು ಆಯ್ಕೆ ಬಗ್ಗೆ ನಾವು ನೋಡ್ತೀವಿ, ದಿ ಸೆಲೆಕ್ಷನ್ ಆಫ್ ಗಾಡ್. ಮತ್ತು ಯೆಹೋವನು ಸದಾಕಾಲವೂ ವಾಸಿಸುವನು. ಅಂದರೆ ದೇವರು ನಿತ್ಯನಾದ ವ್ಯಕ್ತಿ ಎಂಬುದಾಗಿ 16ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರಿಗೆ ಸಹಸ್ರಾರು ಮಾತ್ರವಲ್ಲ, ಲಕ್ಷಾಂತರ ರಥಗಳಿವೆ. ಭಾಳ ಆಶ್ಚರ್ಯ. ಅಂದರೆ ಯಾರಾದರೂ ಒಬ್ಬ ವ್ಯಕ್ತಿ ಒಂದು ಕಾರ್ಗಿಂತಲೂ 2 ಕಾರ್ ಇಟ್ಕೊಂಡ್ರೆ, 2 ಕಾರ್ ಇದೆ ಅವ್ರ ಮನೆಯಲ್ಲಿ, 2 ಮನೆಗಳಿದೆ ಅವರಿಗೆ, 1 ಮನೆ ಅಲ್ಲ 2 ಮನೆ 3 ಮನೆ ಅಂತ ನಾವು ಮಾತಾಡ್ಕೊಳ್ತೀವಿ. ಆದರೆ ದೇವರಿಗೆ ಎಷ್ಟು ಕಾರುಗಳಿದೆ ಅಥವಾ ರಥಗಳಿದೆ ಅಂತ ಹೇಳ್ಬಿಟ್ಟು ನೋಡುವಾಗ ಲಕ್ಷಾಂತರ ರಥಗಳು ಇವೆ. ಮತ್ತು 18ನೇ ವಚನ ಕ್ರಿಸ್ತನ ಬಗ್ಗೆ ಇರುವಂಥ ಒಂದು ಕೀರ್ತನೆ ಅಂತ ಇದನ್ನು ನಾವು ಹೇಳಿದ್ವಲ್ಲ. ಕ್ರಿಸ್ತನ ಬಗ್ಗೆ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ನೋಡುವಾಗ, ನೀನು ಜಯಿಸಿದ ಬಹುಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ನಿನಗೆ ದ್ರೋಹಿಗಳಾದ ಮನುಷ್ಯರಿಂದಲೇ ಕಪ್ಪಗಳನ್ನು ಸಂಗ್ರಹಿಸಿ ಉನ್ನತ ಸ್ಥಾನಕ್ಕೆ ಏರಿದ್ದಿ. ಇದು ಅಕ್ಷರಿಕವಾಗಿ ಯೇಸು ಕ್ರಿಸ್ತನ ಕುರಿತಾದಂಥ ಒಂದು ಪ್ರವಾದನೆ. ಏನಿದು? ಯೇಸು ಕ್ರಿಸ್ತನು ಬಹುಜನರನ್ನು
ಸೆರೆ ಹಿಡ್ಕೊಂಡು ಹೋಗಿ ಅಂತ ಹೇಳುವುದಾಗ ಇದು ನಕಾರಾತ್ಮಕವಾಗಿ ಅಲ್ಲ, ಸಕಾರಾತ್ಮಕವಾಗಿ ಆತನು ಒಯ್ಯುವಿಕೆ, ಆತನು ತೆಗೆದುಕೊಂಡನು, ಗೆದ್ದಂಥ ಜನರು ಅಂತ ಹೇಳ್ಬೋದು. ಇದರ ಬಗ್ಗೆ ಇನ್ನೂ ನಾವು ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆಗೆ ಬರಬೇಕು. ಇದೇ ಮಾತು ಅಲ್ಲಿದೆ ನೋಡ್ರಿ. ಕೀರ್ತನೆ 68:18 ಅದನ್ನು ಈಗ ನಾವು ನೋಡ್ತೇವೆ. ಭಾಳ ಆಶ್ಚರ್ಯವಾದಂಥ ಒಂದು ವಾಕ್ಯ ನಮಗೋಸ್ಕರವಾಗಿ ಕಾದಿದೆ. ಏನಂತ ನಾವು ನೋಡೋಣ ಬನ್ನಿರಿ. ಕೀರ್ತನೆ 68ನೇ ಅಧ್ಯಾಯವನ್ನು ನಾವೀಗ ಎಫೆಸ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಪೌಲನು ಆ ವಾಕ್ಯವನ್ನು ಕೀರ್ತನೆ 68 ಎಫೆಸ 4ರಲ್ಲಿ ಯಾವ ರೀತಿಯಾಗಿ ವಿವರಿಸ್ತಿದ್ದಾನಂತೆ ನೋಡೋಣ ಬನ್ನಿರಿ. 4:7ನೇ ವಚನ, ಚಾಪ್ಟರ್ 4 ಆಫ್ ಎಫಿಷಿಯನ್ಸ್ ವರ್ಸ್ 7 ಆನ್ವರ್ಡ್ಸ್. ಆದರೆ ಕ್ರಿಸ್ತನು ನಮ್ಮಲ್ಲಿ ಒಬ್ಬೊಬ್ಬನಿಗೆ ಅನುಗ್ರಹಿಸಿದ ಪ್ರಕಾರವೇ ಅವನವನ ಕೃಪಾವರವು ದೊರಕಿದೆ. ಆದುದರಿಂದ 8ನೇ ವಚನ 4:8 ಎಫಿಷಿಯನ್ ಚಾಪ್ಟರ್ 4 ವರ್ಸ್ 8, ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ, ಅಂದರೆ ಯೇಸು ಕ್ರಿಸ್ತನ ಪರಲೋಕಕ್ಕೆ ಏರಿ ಹೋದಾಗ, ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ, ಸೆರೆ ಅಂದರೆ ನಕಾರಾತ್ಮಕವಾಗಿ ಅಲ್ಲ, ಅದನ್ನು ಭದ್ರವಾಗಿ ತಗೊಂಡು ಹೋಗಿ, ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಯಾವ ಪ್ರವಾದಿ? ಪ್ರವಾದಿಯಾದ ದಾವೀದನು. 68ನೇ ಕೀರ್ತನೆ ದಾವೀದನು ಬರೆದಿದ್ದು. ಹಾಗಾದರೆ ದಾವೀದನು ಪ್ರವಾದಿ ಹೇಳ್ತಾನೆ ಎಂಬುದಾಗಿ ಪೌಲನ್ ಹೇಳ್ತಾನೆ. ಇದು ಯಾವಾಗ ಆಯಿತು ಎಂಬುದಾಗಿ ನೋಡುವಾಗ ಅದಕ್ಕೆ ನಾವು 1ನೇ ಪೇತ್ರ 3ನೇ ಅಧ್ಯಾಯ 18ರಿಂದ ಇರುವ ವಾಕ್ಯಗಳಲ್ಲಿ ಓದುವುದಾದರೆ, ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಸತ್ತದ್ದು ನಿಜ, ಸಮಾಧಿಯಲ್ಲಿ ಇಡಲ್ಪಟ್ಟದ್ದು ನಿಜ, ಶಿಲುಬೆಯಲ್ಲಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟು 3 ದಿನ ಆದ ನಂತರ ಆತನು ಜೀವಿತನಾಗಿ ಹೇಳಿದನು. ಆದರೆ ಆ 3 ದಿವಸ ಏನಾಯಿತು ಎಂಬುದಾಗಿ 1ನೇ ಪೇತ್ರ 3ರಲ್ಲಿ ಬರೆದಿದೆ. ಅದೇನಂತ ಹೇಳಿದರೆ, ಆತನು ಶಾರೀರಿಕವಾಗಿ ದೈಹಿಕವಾಗಿ ಸತ್ತು ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದರು, ಆತ್ಮದಲ್ಲಿ ಆತನು ಜೀವಂತನಾಗಿದ್ದನು, ಸಾಯಲಿಲ್ಲ, ಆತ್ಮಕ್ಕೆ ಮರಣವಿಲ್ಲ, ಆತನ ಆತ್ಮಕ್ಕೆ ಮರಣವಿಲ್ಲ. ಆತನು ಏನು ಮಾಡಿದ, ಹಳೆ ಒಡಂಬಡಿಕೆಯ ಭಕ್ತಾದಿಗಳನ್ನು ಅವರನ್ನು ಕರ್ಕೊಂಡು ಆತನು 3ನೇ ದಿವಸ ಜೀವಂತನಾಗಿ ಎದ್ದಾಗ ಆತನು ಭೂಗರ್ಭದಲ್ಲಿದ್ದಂಥ ಅವರನ್ನೆಲ್ಲ ಆ ಆತ್ಮಗಳನ್ನು ತಕ್ಕೊಂಡು ಅಬ್ರಹಾಮನಿಗೆ ಎದೆಗೆ ಹೊರಗೆ ಕೊಂಡಂಥ ಲಾಜರ್ನ ಹಾಗಿದ್ದಂಥ ಅನೇಕ ಭಕ್ತರನ್ನು ಸೆರೆ ಹಿಡಿದು ಕರ್ಕೊಂಡು ಹೋಗಿ, ಸಾಮಾನ್ಯವಾಗಿ ಏನಿರ್ತದೆ, ಬಾಡಿಗಾರ್ಡ್ಸ್ VIPಸ್ಗಿರ್ತಾರೆ. ಆದರೆ ಯೇಸು ಕರ್ತನೇ ಈಗ ಬಾಡಿಗಾರ್ಡ್ ಆಗಿ, ಅಂಗರಕ್ಷಕನಾಗಿ, ಹೌದು, ಇವರನ್ನೆಲ್ಲ ಪರಲೋಕಕ್ಕೆ ಕೊಂಡು ಒಯ್ದಂಥ ವಿಷಯವನ್ನು ಇಲ್ಲಿ ಬರೆಯಲಾಗಿದೆ. ಸರಿ, 19ನೇ ವಚನ 68ನೇ ಅಧ್ಯಾಯದ 19ನೇ ಕೀರ್ತನೆ 68-19, ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನಿಗೆ ಸ್ತೋತ್ರವಾಗಲಿ. ದೇವರ ಬಗ್ಗೆ ಪ್ರತಿ ವಾಕ್ಯದಲ್ಲಿ ಒಂದು ಮಾತಿದೆ. ಇಲ್ಲಿ ನೋಡುವಾಗ ನಮ್ಮ ಭಾರವನ್ನು ಹೊರುವ ದೇವರು, ನಮ್ಮನ್ನು ರಕ್ಷಿಸುವ ದೇವರು ಆತನೇ. ಅದು ಕೂಡ ಯೇಸು ಕ್ರಿಸ್ತನಿಗೆ ಸೂಚಕವಾಗಿದೆ. ಸರಿ, ದೇವರು ನಮಗೆ ಯಾಕೆ ದೇವರಾಗಿದ್ದಾನೆ ಅಂತ ಪ್ರಶ್ನೆ ಯಾರಿಗಾದರೂ ಇದ್ದರೆ ನನಗೆ ಕೆಲವು ಸರಿ ಬರ್ತಾ ಇರ್ತದೆ. ಅದಕ್ಕೆ ಒಂದು ಆನ್ಸರ್ ಇಲ್ಲಿ 20ನೇ ವಚನದಲ್ಲಿದೆ. ನಮ್ಮ ದೇವರು ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ದೇವರಾಗಿದ್ದಾನೆ. ವಾವ್! ಯಾಕೆ ದೇವರಾಗಿದ್ದಾನೆ? ನಮ್ಮನ್ನು ವಿಮೋಚಿಸಬೇಕು. ಹಾಗಾದರೆ ಕೆಲವರು ದೇವರನ್ನು, ಕೆಲವರಲ್ಲ, ಅನೇಕರು ದೇವರನ್ನು ದೇವರನ್ನಾಗಿ ಇಟ್ಟುಕೊಂಡು ಆತನನ್ನು ವಿಮೋಚಕನಾಗಿ ಇಟ್ಟುಕೊಳ್ಳದಿದ್ದರೆ ಏನಾಗ್ತದೆ?
ಆತನು ದೇವರಾಗಿದ್ದಂಥ ಉದ್ದೇಶ ಅವರಲ್ಲಿ ನೆರವೇರಲಿಲ್ಲ ಅಂತ ನಾವು ನೋಡ್ತೇವೆ. ಹಾಗಾದರೆ ದೇವರು ಯಾಕೆ ದೇವರಾಗಿದ್ದಾನೆಂದರೆ ನಮ್ಮನ್ನು ವಿಮೋಚಿಸುವುದಕ್ಕೆ ದೇವರಾಗಿದ್ದಾನೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುವಂಥದ್ದಾಗಿದೆ. ಅದನ್ನು ಇನ್ನೊಂದು ಸರಿ ಹೇಳ್ತೇನೆ, ರೆಫರೆನ್ಸ್ನನ್ನು ನಾವು ಮರಿಬಾರ್ದು. 68ನೇ ಕೀರ್ತನೆ ಮತ್ತು 20ನೇ ವಚನ. ಅಷ್ಟೇ ಅಲ್ಲ, ಕರ್ತನಾದ ಯೆಹೋವನು ಮರಣಕ್ಕೆ ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೌದು, ಈ ಬಗ್ಗೆ ಒಂದು ಹೇಳಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನದಲ್ಲಿ ಮರಣಕ್ಕೆ ತಪ್ಪಿಸ ಶಕ್ತನಾಗಿರುವ ಆತನಿಗೆ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ ಬರೆದಿದೆ. ಅದು ಭಾಳ ಸುಂದರವಾದಂಥ ಒಂದು ವಿಷಯ. ಅದರಲ್ಲಿ 7 ವಿಷಯಗಳು ಅಡಕವಾಗಿದೆ ಇಬ್ರಿ 5:7ರಲ್ಲಿ. ಆದರೆ ಸದ್ಯಕ್ಕೆ ನಾವು ಅಷ್ಟಕ್ಕೆ ಇರೋಣ, ಯಾಕಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಬಂದಾಗ ಅದರ ಬಗ್ಗೆ ಹೆಚ್ಚಾಗಿ ನಾವು ನೋಡಿಕೊಳ್ಳೋಣ, ದೇವ್ರ ಚಿತ್ತವಾದರೆ. 22ನೇ ವಚನದಲ್ಲಿ ಕರ್ತನು ಮಾತನಾಡಿದ್ರ ಬಗ್ಗೆ ಮತ್ತೆ ಇನ್ನೊಂದು ಸಂಗತಿಯನ್ನು ನೋಡ್ತೇವೆ. 24ನೇ ವಚನದಲ್ಲಿ ದೇವರೇ ನಿನ್ನ ಮೆರವಣಿಗೆ ಶೋಭಿಸ್ತದೆ. ನನ್ನ ಅರಸನಾದ ದೇವರು, ಈಗ ಅರಸನಾದ ದಾವೀದನು ದೇವರ ಹತ್ರ ಮಾತಾಡುವಾಗ ನನ್ನ ಅರಸನಾದ ದೇವರು ಅಂತ ಹೇಳ್ತಾನೆ. ಭಾಳ ಒಳ್ಳೆಯದು ಆ ರೀತಿಯಾಗಿರುವಂಥದ್ದು. 26ನೇ ವಚನದಲ್ಲಿ ನಾವು ನೋಡುವಾಗ ದೇವನಾದ ಕರ್ತನನ್ನು ಕೊಂಡಾಡಿರಿ ಎಂದು ಹಾಡುತ್ತಾರೆ. 28ನೇ ವಚನದಲ್ಲಿ ದೇವರೇ ನಿನ್ನ ಪ್ರತಾಪವನ್ನು ತೋರ್ಪಡಿಸು. ವಾವ್, ದೇವರ ಶಕ್ತಿ ಗೊತ್ತಾಗಬೇಕು. ನಿನ್ನ ಮಂದಿರದಲ್ಲಿ ಆಸೀನನಾಗಿ ನಮಗೋಸ್ಕರ ಮಹತ್ ಕಾರ್ಯಗಳನ್ನು ನಡೆಸಿದ ದೇವರೇ ನಿನ್ನ ಬಲವನ್ನು ಪ್ರಕಟಿಸು. ನಿನ್ನ ಬಲ ನಮಗೆ ಬೇಕು. ಅರಸುಗಳು ಯೆರೂಸಲೇಮ್ ಪಟ್ಟಣಕ್ಕೆ ನಿನಗೋಸ್ಕರ ಕಾಣಿಕೆಗಳನ್ನು ತಂದು ಸಮರ್ಪಿಸಲಿ, ನಿನಗೆ ಅಡ್ಡ ಬೀಳಲಿ. 30ನೇ ವಚನ. ಹೌದು, ಮತ್ತೆ 32ನೇ ವಚನದಲ್ಲಿ ಭೂರಾಜ್ಯಗಳೇ, ಯಾವ ರೀತಿಯಾಗಿ ಆಸಾಫನು ಇಡೀ ಜನಾಂಗಗಳಿರಾ ಅಂತ ಹೇಳ್ತಾನಲ್ವ, ಆ ರೀತಿಯಾಗಿ ಭೂರಾಜ್ಯಗಳೇ ದೇವರಿಗೆ ಗಾಯನ ಮಾಡಿರಿ, ಕರ್ತನನ್ನು ಸಂಕೀರ್ತಿಸಿರಿ. 32ನೇ ವಚನ. ಹೌದು, ಆತನನ್ನು ಸ್ತುತಿಸಿರಿ. 33ನೇ ವಚನ. ಕೊಂಡಾಡಿರಿ. 34ನೇ ವಚನ. ಹೌದು, ದೇವರಿಗೆ ನಾವು ಕೊಂಡಾಡುವಂಥದ್ದು, ಕೀರ್ತಿಸುವಂಥದ್ದು, ಆತನನ್ನು ಸ್ತುತಿಸುವಂಥದ್ದು ಕೀರ್ತನೆಯಲ್ಲಿ ಎಷ್ಟು ಸಾರಿ ಬರ್ತಾ ಇದೆ ನೋಡ್ರಿ. ಇದೆಲ್ಲವೂ ಕೂಡ ಯೇಸು ಕ್ರಿಸ್ತನ ಮುಖಾಂತರ ಸಾಧ್ಯ. ಯೇಸು ಕ್ರಿಸ್ತನಿಂದ, ಆತನ ಪ್ರವಾದನೆಯಿಂದ, ನೆರವೇರುವಿಕೆಯಿಂದ. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಯೆಹೂದ್ಯರು ಮಾತ್ರ ಪ್ರತ್ಯೇಕವಾಗಿದ್ದರು. ಆದರೆ ಯೇಸು ಕರ್ತನು, ಆತನಲ್ಲಿ ಯೆಹೂದ್ಯರು ಅನ್ಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರೂ ದೇವರ ಮಕ್ಕಳಾಗಬೇಕು. ಆತನನ್ನು ನಂಬುವಂಥವರಿಗೆ ಅಧಿಕಾರ ಕೊಡ್ತಾನೆ, ಆತನ ಶಕ್ತಿ, ಆತನ ಪ್ರಜೆ ಕೊಡ್ತಾನೆ ಅಂತ ಹೇಳಿಬಿಟ್ಟು ಕೊನೆಗೆ ದೇವರಿಗೆ ಸ್ತೋತ್ರ ಎಂದು ಮುಕ್ತಾಯವಾಗ್ತದೆ. ಕೀರ್ತನೆ 68ನೇ ಅಧ್ಯಾಯ. ಕೀರ್ತನೆ 68ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.